ರಾನಿ ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ನಿಮ್ಮ ಅನುಭವ? 2009 ನನ್ನ ಕೆರಿಯರ್ ಶುರುವಾಗಿದ್ದು ಮನಸಾರೆ ಸಿನಿಮಾ ಮೂಲಕ. ಒಂದು 40-45 ಸಿನಿಮಾ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ, KGF ವರೆಗೂ. ಅದಾದಮೇಲೆ ಸಿನಿಮಾಟೋಗ್ರಾಫರ್ ಆಗಬೇಕು ಅಂತ ಸುಮಾರು ಕಡೆ ಹೋದ್ವಿ. ಸ್ಟಿಲ್ ಓಕೆ ಆ ಥರ ನೋಡಿದ್ರು. ಆದರೆ ನಮ್ಮ ಕಿರಣ್ ರಾಜ್ ಒಂದು ದಿನ ಒಂದು ಡೇ ಫೋನ್ ಮಾಡಿ, ಸರ್ ಒಂದು ಸಾಂಗ್ ಮಾಡೋಣ ಅಂತಿದ್ದೀವಿ ಬನ್ನಿ ಅಂದರು. ಅದು ಸೆಲ್ಫ್ ಮೇಡ್ ಬ್ರ್ಯಾಂಡು. ಆ ಸಿನಿಮಾಟೋಗ್ರಾಫರಾಗಿ ನನ್ನ ಮೊದಲನೇ ಅವಕಾಶ ಕೊಟ್ಟಿದ್ದು ಅವರು ನನಗೆ. ಅದಾದಮೇಲೆ ಸಾಂಗು ಸೂಪರ್ ಹಿಟ್ಟು, ಚೆನ್ನಾಗಾಯಿತು. ಒಂದಿನ ಬಡ್ಡಿ ಸಿನಿಮಾಗೆ ನಮ್ಮ ನಿರ್ದೇಶಕರ ಜೊತೆ ಒನ್ ಡೇ ಕೆಲಸ ಮಾಡೋ ಅವಕಾಶ ಸಿಕ್ತು. ಅವತ್ತು ನೈಟ್ ಗೋವಾದಲ್ಲಿ ಅವರು ನನ್ನ ಕೆಲಸ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ರಘು ಏನು ಇಲ್ಲದೆ ಚೆನ್ನಾಗಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತಂದರು. ನಾನು ಈ ಥರ ಸುಮಾರು ಜನ ಹೇಳಿದ್ದಾರೆ ಬಿಡು ಇವರು ಒಂದು ಮಾತು ಅಂತ ಅಷ್ಟೇ ತಲೆಗೆ ಹಾಕ್ಕೊಂಡಿರಲಿಲ್ಲ. ಇವತ್ತಿಗೆ 2 ವರ್ಷ ಆಯಿತು. ಸರ್ ನನಗೆ ಬರ್ತ್ಡೇ ಕರೆದ್ರು, ಬನ್ನಿ ನಂದಿ ಬೆಟ್ಟದಲ್ಲಿ ಬರ್ತ್ಡೇ ಇದೆ ರಘು ಅಂತಂದ್ರೆ. ಮೋಸ್ಟ್ಲಿ ಯಾವುದೋ ಶೂಟ್ ಮಾಡೋಕೆ ಕರಿತಿರಬೇಕು ಅಂತೇಳಿ ನಾನು ಹೋದೆ ಹೊತ್ತು. ಅದಾದಮೇಲೆ ಬರ್ತ್ಡೇ ಕೇಕ್ ಆದಮೇಲೆ ಡೈರೆಕ್ಟ್ರು ಇದ್ರು, ಎಲ್ಲರೂ ಇದ್ರು, ಟೀಮೆಲ್ಲ ಇದ್ದರು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಡೈರೆಕ್ಟ್ರ್ ಜೊತೆ, ಇವ್ರು ಡೈರೆಕ್ಟ್ರು ನೀವು DOP ಅಂತಂದರು. ಅವತ್ತು ಲಿಟ್ರಲಿ ನನಗೆ ಶಾಕ್ ಆಯಿತು. ನನ್ನ 13 ವರ್ಷ ಏನು ನಾನು ಸ್ಟಿಲ್ ಫೋಟೋಗ್ರಾಫರಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಒಂದು ಹುಮ್ಮಸ್ ಸಿಕ್ತು. ಆ 2 ವರ್ಷದಿಂದ ಸರ್ ಜೊತೆ ಜರ್ನಿ. ಲಿಟ್ರಲಿ ನಾನು ಈ ಥರ ಒಬ್ಬ ಹೀಗೋ ಇಲ್ಲದೆ ಇರುವಂಥ ಮನುಷ್ಯನ ನನ್ನ ಕೆರಿಯರಲ್ಲೇ ನೋಡಿಲ್ಲ ಸರ್. ಏನಾದರೂ ಒಂದು ಕೆಲಸದ ಒಂದು ಹೀಗೋ ಇರುತ್ತೆ, ಚಿಕ್ಕದಾದರೂ ಒಂದು ಹೀಗೋ ಇರುತ್ತೆ. ಬಟ್ ಅವ್ರಿಗಿಲ್ಲ, ಏನೇ ಹೇಳ್ಬೇಕಾದ್ರೂ ನಾವು ಹೇಳಿದ್ರು, ಅವ್ರು ಕೊಡಬೇಕಾದ್ರೂ, ನಮಗೇನಾದರೂ ಅನಿಸ್ತಿದೆ ಅಂದರೆ ತುಂಬ ಹೇಳ್ಕೊಬೋದು ಅವ್ರ ಜೊತೆ ನಾವು. ಈ ಸಿನಿಮಾ ಕಥೆ ವಿಷಯದಲ್ಲೂ ಅಷ್ಟೇ ತುಂಬ ಅವರು ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರು ಅಷ್ಟೇ ಒಂದು ಡಿಸ್ಕಷನ್ ಹಾಕೋಣ, ಒಂದು ನೋಡೋಣ, ನೆಕ್ಸ್ಟ್ ಶೆಡ್ಯೂಲ್ಗೆ ಏನಾದರೂ ಚೇಂಜ್ ಮಾಡೋಣ, ಇವಾಗ ಏನೋ ಒಂದು ಆಗ್ತಾ ಇದೆ, ಆ ಥರದ್ದೆಲ್ಲ ಒಂದು ಡಿಸ್ಕಷನ್ ಜೊತೆ ಕೂರಿಸ್ಕೊಂಡು ಕೆಲಸ ಮಾಡಿದೆ 2 ವರ್ಷ ನಮಗೆ. ಸರ್ ತುಂಬ ಥ್ಯಾಂಕ್ಸ್. ಈ ಥರದ್ದೊಂದು ದೊಡ್ಡ ಅವಕಾಶ, ಇಷ್ಟೊಂದು ದೊಡ್ಡ ಕ್ಯಾನ್ವಸ್ ಇರೋ ಸಿನಿಮಾದಲ್ಲಿ ನಿಮ್ಮನ್ನು ಬಿಟ್ಟರೆ ನಮ್ಮನ್ನು ಯಾರೂ ಎತ್ತಾ ಇರಲಿಲ್ಲ ನಿಜವಾಗ್ಲೂ. ಯಾಕೆಂದರೆ ನಾನು ಸುಮಾರು ಜನಗಳ ಹತ್ರ ಕೆಲಸ ಮಾಡಿದ್ದೀನಿ, ಹೇಳ್ತಿದ್ರು ಅಷ್ಟೇ ನಿಜವಾಗ್ಲೂ. ಬಟ್ ಇಷ್ಟೊಂದು ದೊಡ್ಡ ಕ್ಯಾನ್ವಸ್ ಇರೋ ಸಿನಿಮಾ ನನಗೆ ಸಿಗ್ತಿರ್ಲಿಲ್ಲ ಮೋಸ್ಟ್ಲಿ. ಅದಾದಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ನಿರ್ಮಾಪಕರಿಗೆ. ಸರ್ ಇದು ಕಡಿಮೆ ಬಜೆಟ್ ಅಲ್ಲ ಸರ್. ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಮುಹೂರ್ತ ಆಯಿತು ನಂದು. ಕರೆದ್ರು, ಮುಹೂರ್ತ ಎಲ್ಲ ಫಸ್ಟ್ ಶಾಟ್ ಎಲ್ಲ ತೆಗೆದ್ವಿ, ಮನೆಗೆ ಹೋದ್ವಿ. ಆಫೀಸ್ಗೆ ಹೋದ್ಮೇಲೆ ಒಬ್ರು ಹೇಳಿದ್ರು, ಇವ್ನು ಸ್ಟಿಲ್ ಅವ್ನಿಗೆ ಈ ಥರ 2 ಕೋಟಿ ಬಜೆಟಲ್ಲಿ ಸಿನಿಮಾ ಕೊಡ್ತಾ ಇದ್ದೀರಾ ಅಂತಂದರು ಸರ್. ನೆಕ್ಸ್ಟ್ ಡೇ ನಾನು ಕ್ಯಾನ್ಸಲ್ ಆಗೋದೆ ಸರ್. ಆ ಸಿನಿಮಾದಾಗ ನಾನು ಇರಲಿಲ್ಲ ಸರ್, ಬೇರೆ ಯಾರೋ ಬಂದರು, ಸಿನಿಮಾನು ಆಯ್ತದು. ಬಟ್ ಇದು ಐ ಥಿಂಕ್ ಒಂದು 8 ಮೇಲೆ ಬಜೆಟ್ ಇರ್ತದೆ ಸರ್. ಅದು ಯಾವ ನಂಬಿಕೆ ಮೇಲೆ ನನಗೆ ಕೊಟ್ಟರೋ ಗೊತ್ತಿಲ್ಲ ಸರ್. ನಾನು ಜೀವನ ಪೂರ್ತಿ ಈ ಒಂದು ಇದಕ್ಕೋಸ್ಕರ ನಾನು ಋಣಿಯಾಗಿರ್ತೀನಿ, ನಿಮ್ಮಿಬ್ಬರಿಗೂ ಅಷ್ಟೇ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.